ಅಲ್ಲೇ ನಗಾಡೋಡೆ ನೋಡು. ಹಾಯ್, ನಮ್ಮ ಅಜ್ಜಿ ಕಾಮಿಡಿ ಮಾಡ್ತೈತೆ ನೋಡಿ ಇಲ್ಲಿ. ಅಲ್ಲೇ ಹೊಡ್ಕತ್ರ ಬಿಡುತ್ತೆ. ಊರಿನ ಪಟೇಲ್ರು ಗಂಗಸಲಿ ನಮ್ಮ ಮೊಮ್ಮಗಳಿಗೆ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಮೃತ. ನಾನು ಯೂಟ್ಯೂಬ್ಗೆ ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ನಂದೇನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಇವತ್ತಿನ ಈ ವ್ಲಾಗ್ನ ಟಾಪಿಕ್ ಏನಂತ ಹೇಳಿದ್ರೆ, ನಾನು ಮತ್ತೆ ಅಗೇನ್ ಈ ವ್ಲಾಗಲ್ಲಿ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ. ಬೆಳಿಗ್ಗೆಯಿಂದ ನಾನು ಕೂಡ ಮಂಗಳವಾರ ಸಂಕಷ್ಟ ಚತುರ್ಥಿನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ನಾನು ಹಸ್ಕೊಂಡಿದ್ದು ಇವಾಗ ಪೂಜೆನೆಲ್ಲ ಮಾಡಿ ನಾನು ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಊರಿಗೆ ಹೊರಡ್ತಿದ್ದೀವಿ. ನಮ್ಮಮ್ಮ ಆಲ್ರೆಡಿ ಹೋಗಿದ್ದಾರೆ. ಅಲ್ಲಿ ನಮ್ಮ ಅಣ್ಣ ಚಂದು ಅಣ್ಣ ಅವರು ಸ್ವಾಮಿಗಳಾಗಿದ್ದಾರೆ. ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆ ಹಾಕ್ಸ್ಕೊಂಡಿದ್ದಾರೆ. ಅಲ್ಲಿ ಇವತ್ತು ಕಜ್ಜಾಯ ಎತ್ತೋದು ಮತ್ತು ಕೊಂಡ ಮತ್ತು ಅದೇನೋ ಇನ್ನೊಂದು ಹೇಳಿದ್ರು, ಅದೆಲ್ಲ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಚಿಕ್ಕಮ್ಮ ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ ಗೈಸ್. ಇಲ್ಲಿಂದ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಆಮೇಲೆ ಗಣಪತಿ ಪೂಜೆ ಮಾಡಿಸಿದಾದ್ಮೇಲೆ ಮನೆಗೆ ಹೋಗಿ ನೈಟ್ ಚಂದ್ರನ ನೋಡಿ ಆಮೇಲೆ ಊಟ ಮಾಡೋದು. ಅಲ್ಲಿ ತನಕ ಏನೂ ಇಲ್ಲ ಗೈಸ್, ಬರೀ ನೀರು, ಹಾಲು, ಹಣ್ಣು ಈ ಥರದ್ದು ಮಾತ್ರ ತಗೊಂಡಿರೋದು ಬೆಳಗ್ಗೆಯಿಂದ. ಊಟ ಅಂತೂ ಒಂಚೂರೇನು ತಿಂದೇ ಇಲ್ಲ ಗೈಸ್, ಹಾಗೇ ಇದ್ದೀನಿ. ಲೆಟ್ಸ್ ಗೋ. ಇವಾಗ ಅಲ್ಲಿ ಹೋಗ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಹಾಯ್ ಇಂಚು. ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು. ಅಮ್ಮಾಯ್, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಅಲ್ಲೇ ನಗಾಡೋಡೆ ನೋಡು. ಹಾಯ್ ರುಕಮ್ಮ ಆಯ್. ಚಂದ್ರ ಪೂಜೆ ಮಾಡಾದ್ಮೇಲೆ ನೋಡೋದು. ನಮ್ಮ ಅಜ್ಜಿ ಕಾಮಿಡಿ ಮಾಡ್ತೈತೆ ನೋಡಿ ಇಲ್ಲಿ. ನಮ್ಮ ಅಮ್ಮ ನೋಡಿ ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಹೆಂಗ್ ನಗೀತದೆ ಇಂಚು ನಿನ್ನಗಡು. ಫ್ರೆಂಡ್ಸ್, ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ನಮ್ಮ ಅಜ್ಜಿಯೂರ ದೇವಸ್ಥಾನ ಫ್ರೆಂಡ್ಸ್. ಇಲ್ಲಿ ಹೊರಗಡೆ ಏನೋ ಗಣಪತಿ ವಿಗ್ರಹ ಇದೆ, ಆಮೇಲೆ ಇಲ್ಲಿ ಪಾದ ದೇವ್ರದ್ದು. ಆ್ಯಕ್ಚುಲಿ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಜ್ಜಿಯೂರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಅಜ್ಜಿಯೂರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ವಿ ಗೈಸ್. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರೋ ಗಣಪತಿ ವಿಗ್ರಹ, ಅಲ್ಲಿಗೇ ಪೂಜೆ ಮಾಡಿದ್ವಿ ನಾವು. ನೆಕ್ಸ್ಟ್ ಇದು ಒಳಗಡೆ ಬಂದರೆ ಅಯ್ಯಪ್ಪ ಸ್ವಾಮಿದು. ಡೈಲಿ ಆರಾಧನೆಗೋಸ್ಕರ ಇಲ್ಲಿ ಪೂಜೆಗೆ ಇಟ್ಟಿದ್ರು. ಇವಾಗ ನಾವು ದೇವ್ರಿಗೆ ತುಳಸಿ ಹಾರ ಮಾಡಿ ಪೂಜೆನ ಮಾಡಿಸ್ತಿದ್ದೀವಿ. ಹೇಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿಯೂರ ದೇವಸ್ಥಾನ. ನಮ್ಮನ್ನ ಕರ್ಕೋಕೆ ಅಂತ ನಮ್ಮ ತಾತ ಬತ್ತೈತೆ ನೋಡಿ ಗೈಸ್. ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ನಿಮ್ಮ ಅಭಿಮಾನಿ ನಡ್ಕೊಂಡು ಕುಂಟ್ಕೊಂಡು ಅಣ್ಣ ಆಯ್ ಏನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್. ಹಾಂ, ಇವರು ಊರಿನ ಪಟೇಲ್ರು ಗಂಗಸಲಿ ಪಟೇಲ್ರು ಇವರು. ಬತ್ತೀವಿ ಬಾಯ್. ಇವರು ನಮ್ಮ ಮುತ್ತಜ್ಜಿಯವರು. ಹಾಯ್ ಹಾಯ್ ಅನ್ನೋ ಅಜ್ಜಿ. ಹಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ. ಅಜ್ಜಿ ಹಾಯ್ ಅನ್ನೋ ಅಜ್ಜಿ. ಲೈಕ್ ಮಾಡಿ, ಹೇಳಜ್ಜಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ. ಟೈಮ್ ಇವಾಗ ಆಲ್ರೆಡಿ 10:30 ಆಗಿದೆ. ಇವಾಗ ಚಂದ್ರ ಬಂತು. ಈಗ ಚಂದ್ರನ ನೋಡಾದ್ಮೇಲೆ ಊಟನ ಮಾಡಬೇಕು ಗೈಸ್. ಅಮ್ಮ ನಮಗೆ ಅಂತ ಇವಾಗ ಉಪ್ಪಿಟ್ಟು ಮಾಡಿದ್ದಾರೆ. ಇವಾಗ ಅದನ್ನ ಟೇಸ್ಟ್ ಮಾಡೋಣ, ಹೆಂಗೈತೆ ನೋಡೋದ. ಇಲ್ಲಿ ಉಪ್ಪಿಟ್ಟು ಮಾಡಿದ್ದಾರೆ ಗೈಸ್, ಇದನ್ನ ಇವಾಗ ಹಾಕೊಂಡು ತಿನ್ಬೇಕು. ಫ್ರೆಂಡ್ಸ್, ನಾವೀಗ ಊಟ ತಿನ್ಕೊಂಡು ಅಯ್ಯಪ್ಪ ಸ್ವಾಮಿಗಳದ್ದು ಪೂಜೆ ಆಗ್ತಿತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ. ಮಾಲೆ ಹಾಕಿರೋ ಸ್ವಾಮಿಗಳು ಈ ಥರ ಕಳಶನ ತಗೊಬರ್ತಿದ್ದಾರೆ ಗೈಸ್, ಒಂದು 5 ಜನ ಏನೋ. ಇವಾಗ ಇವರು ಊರು ಸುತ್ತ ಒಂದು ರೌಂಡ್ ಬರ್ತಾರೆ ಗೈಸ್. ಇದು ಸಿದ್ದಪ್ಪಾಜಿ ಅವ್ರ ದೇವಸ್ಥಾನ. ಇವಾಗ ದೇವ್ರಿಗೊಂದು ನಮಸ್ಕಾರ ಹಾಕಿ ಹೋಗೋಣ ಬನ್ನಿ ಫ್ರೆಂಡ್ಸ್. ಆಗಲೇ ಹೇಳಿದಾಗೆ ಫ್ರೆಂಡ್ಸ್, ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಆ ಕಳಶನ ಹೊತ್ತಿದ್ದಾರೆ ಅವ್ರಿಗೆಲ್ಲ ದೇವ್ರು ಬಂದಿದೆ ಅಂತೆ ಗೈಸ್. ಅದಕ್ಕೋಸ್ಕರ ಹೀಗೆ ಹಿಡ್ಕೊಂಡಿದ್ದಾರೆ. ಇವಾಗ ಇದನ್ನ ತಗೊಂಡೋಗಿ ಅಯ್ಯಪ್ಪ ಸ್ವಾಮಿಗೆ ಅಂತ ಒಂದು ಮಂಟಪ ಕಟ್ಟಿರ್ತಾರೆ, ಅಲ್ಲಿಡ್ತಾರೆ. ನೀವು ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಎಲ್ಲ ಕೆಲಸನೂ ಮಾಡ್ತೀರಾ. ನಾವು ಮಾಡೋ ಕೆಲಸದಲ್ಲಿ ದೇವರನ್ನ ನೋಡ್ತೀವಿ. ಫ್ರೆಂಡ್ಸ್, ಇದು ಅಯ್ಯಪ್ಪ ಸ್ವಾಮಿಗೆ ಅಂತ ಮಾಡಿರೋಂಥ ಮಂಟಪ. ನಾವು ಒಳಗಡೆ ಹೋಗಂಗಿಲ್ಲ ಅಂತೇಳಿ ನಿಮಗೆ ತೋರಿಸ್ಬೇಕು ಅಂತಲೇ ಈ ವಿಡಿಯೋನ ಮಾಡಿದ್ದೀವಿ. ಇಲ್ಲಿ ಜೊತೆಗೆ ಗಣಪತಿ ಅನಿಸುತ್ತೆ ಗೈಸ್, ಇದು ಗಣಪತಿ ಮತ್ತು ಮಾಳಿಕಾಪುರದ ದೇವಿನ ಇಟ್ಟಿದ್ದಾರೆ. ನೆಕ್ಸ್ಟು ಕಜ್ಜಾಯ ಎತ್ತೋ ತನಕ ಎಲ್ಲ ಸ್ವಾಮಿಗಳು ಈ ಥರ ಕುತ್ಕೊಂಡು ಭಜನೆ ಮಾಡ್ತಾ ಇರ್ತಾರೆ ಗೈಸ್. ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ. ಇವಾಗ ಕಜ್ಜಾಯದ ಹಿಟ್ಟನ್ನ ಬಾಣಲಿ ಒಳಗಡೆ ಹಾಕ್ಬಿಟ್ಟು ಕಜ್ಜಾಯ ಎತ್ತೋದಕ್ಕೆ ಅಂತೇಳಿ ರೆಡಿ ಮಾಡ್ತಿದ್ದಾರೆ. ಇವಾಗ ನಮ್ಮ ಚಂದು ಅಣ್ಣ ಸ್ವಾಮಿಗಳು ಕಜ್ಜಾಯ ಎತ್ತುತ್ತಾರೆ ನೋಡಿ ಗೈಸ್. ಅವ್ರಿಗೆ ಏನು ಒಂಚೂರು ಏನು ಅನಿಸಲ್ಲ, ಯಾಕೆಂದರೆ ಅದು ದೇವರ ಭಕ್ತಿ, ಏನು ಅನಿಸೋದಿಲ್ವಂತೆ. ನೀರಿಂದ ಎತ್ತಿದಂಗೆ ಅನಿಸುತ್ತಂತೆ ಗೈಸ್. ಫ್ರೆಂಡ್ಸ್, ನಮ್ಮ ತಾತ ನೋಡಿ ಇಲ್ಲಿ ಕುಂಟ್ಕೊಂಡು ಕಾಲು ನೋವಿದ್ರೂ ಕೆಲಸ ಮಾಡಿಬಿಡೋದು. ಮನೆಗೆ ಬಂದು ಕಾಲು ನೋವು ಕೈ ನೋವು ಅನ್ನೋದು. ಅದಕ್ಕೆ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು. ಅವ್ರಿಗೆ ತೋರಿಸೋದಕ್ಕೇ ನಾನು ಏನು ಮಾಡಿದ್ದೀನಿ ಅಂತ ಕೇಳ್ತಾರೆ, ಅದಕ್ಕೆ ತೋರಿಸೋದಕ್ಕೆ ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಚಂದು ಅಣ್ಣ ಸ್ವಾಮಿಗಳು ಕೆಂಡದ ಮೇಲೆ ನಡ್ಕೊಬತ್ತಿದ್ದಾರೆ. ಎಷ್ಟು ನಿಧಾನವಾಗಿ ನಡೆದ್ರು ಅಂದರೆ ಇವರೇ ಅಲ್ಲಿ ನಿಧಾನವಾಗಿ ನಡೆದಿತ್ತು ಗೈಸ್. ಮಾರ್ನಿಂಗ್ ಆಯಿತು, ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಒಬ್ಬಳೇ ಹೋಯ್ತಿದ್ದೀನಿ. ನಮ್ಮ ಅಮ್ಮ ಇಲ್ಲೇ ಇರ್ತಾರೆ ಗೈಸ್. ನಮ್ಮ ತಾತನ ಜೊತೆ ಹೋಯ್ತಿದ್ದೀನಿ. ಬಾಯ್ ಬಾಯ್.